ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನ್ ಇಂದ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ತಿಳಿ ಸಾಂಬಾರು ಬಾಣಂತಿಯರಿಗೆ ಮತ್ತೆ ಯಾರೆಲ್ಲ ಶೀತ ಕೆಮ್ಮು ಜ್ವರ ಬಂದಿರುತ್ತಲ್ಲ ಅಂತರಿಗೆ, ಮತ್ತೆ ನಾನ್ ವೆಜ್ ಊಟ ಮಾಡಿದಾಗ ಡೈಜೆಷನ್ ಪವರ್ ಜಾಸ್ತಿ ಆಗ್ಲಿಕ್ಕೆ ಈ ತರ ರಸಂ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ದಿ ಆಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಹಾಗಿದ್ರೆ ಬನ್ನಿ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ. ತಿಳಿ ಸಾಂಬಾರ್ ಮಾಡ್ಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 3 ದೊಡ್ಡ ಗಾತ್ರದ ಟೊಮೊಟೊ, ಸ್ವಲ್ಪ ಹುಳಿ ಇರಬೇಕು, 1 ಈರುಳ್ಳಿ, ಕೊತ್ತಂಬರಿ, ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ಮೆಣಸಿನ ಕಾಳು, ಜೀರಿಗೆ, ಒಗ್ಗರಣೆಗೆ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಮೆಣಸಿನಕಾಳು ಮತ್ತೆ ಜೀರಿಗೆ ಇವೆರಡನ್ನು ಹುರಿದು ಬಿಟ್ಟು ಪೌಡರ್ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ ಫುಲ್ ಡ್ರೈ ಆಗಿರ್ಬೇಕು. ನೆಕ್ಸ್ಟ್ ಅದೇ ಪಾತ್ರೆಯಲ್ಲಿ ಟೊಮೊಟೊ ಹಣ್ಣು ಇದನ್ನ ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಹುರಿಯೋಣ. ಈ ತರ ತಿಳಿ ಸಾಂಬಾರು ಬಾಣಂತಿಯರಿಗೆ ಕೊಡೋದ್ರಿಂದ ನಾವು ಇಲ್ಲಿ ಮೆಣಸಿನಕಾಳು ಮತ್ತೆ ಜೀರಿಗೆ ಹಾಕಿರ್ತೀವಲ್ಲ, ಅದು ಬಾಣಂತಿಯರಿಗೆ ಸ್ವಲ್ಪ ಹೀಟಿನ ಅಂಶ ಬಂದ್ಬಿಟ್ಟು ಏನು ಆಪರೇಷನ್ ಆಗಿರುತ್ತಲ್ಲ ಅವೆಲ್ಲ ಗಾಯಗಳು ವಾಸಿ ಆಗ್ಲಿಕ್ಕೆ ಮತ್ತೆ ಡೈಜೆಷನ್ ಆಗ್ಲಿಕ್ಕೂ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಮಕ್ಕಳಿಗೆ ಶೀತ ಕಫ ಈ ತರ ಆಗಿತ್ತು ಅಂದ್ರೆ ನಾವು ಮೆಣಸುಕಾಳು ಕೊಡೋದ್ರಿಂದ ಕಫ ಎಲ್ಲ ಇಟ್ಕೊಂಡ್ಬರುತ್ತೆ. ಅದಕ್ಕೆ ಇದನ್ನ ಡೈರೆಕ್ಟ್ ಆಗಿ ಕೊಟ್ರೆ ಮಕ್ಕಳು ತಿನ್ನಲ್ಲ. ಈ ತರ ಸಾಂಬಾರ್ ಮಾಡ್ಕೊಟ್ಟು ಅನ್ನದಲ್ಲಿ ಹಾಕಿ ತಿನ್ಸಿದ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಟೊಮೊಟೊ ಇಷ್ಟು ಹುರಿದು ತೆಗೆದ್ರೆ ಸಾಕು. ಇದನ್ನ ಈಗ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಈಗ ಜಾರಿಗೆ ಸ್ವಲ್ಪ ಹುಣಸೆಹಣ್ಣು ಇಟ್ಟಿದ್ನಲ್ಲ, ಆ ಹುಣಸೆಹಣ್ಣು ಮತ್ತೆ ಈ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಈಗ ಕಾದಿದೆ. ಇದಕ್ಕೀಗ ಸಾಸಿವೆ ಒಗ್ಗರಣೆ ಕೊಡ್ತೀನಿ. ಆಮೇಲೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡ್ಲಿ. ಸ್ನೇಹಿತರೆ, ಮೆಣಸು ಮತ್ತೆ ಏನು ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಈ ತರ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ಇದನ್ನ ಹಾಕ್ತೀನಿ. ಟೊಮೊಟೊ ಹಣ್ಣಿಂದ ಪೇಸ್ಟ್ ಇಷ್ಟ ಹಾಕಿ ಒಂದು 5 ನಿಮಿಷ ಸ್ವಲ್ಪ ಟೊಮೊಟೊ ಹಣ್ಣಿನ ಸ್ಮೆಲ್ ಇನ್ನೊಂಚೂರು ಹೋಗೋ ಮಟ್ಟ ನಾವು ಇದರಲ್ಲೇ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಅದು ಕುದೀತಾ ಇತ್ತು. ಈಗ ಏನು ನಾನು 1 ಬೌಲ್ ಪೇಸ್ಟ್ ಟೊಮೊಟೊ ತಗೊಂಡಿದ್ನಲ್ಲ, ಅದಕ್ಕೆ 1.5 ಭಾಗದಷ್ಟು ನೀರು ಹಾಕಬೇಕು. ಕೊತ್ತಂಬರಿ. ಸ್ನೇಹಿತರೆ, ಈಗ ಎಲ್ಲ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಕುದೀಲಿ. 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಸ್ನೇಹಿತರೆ ನೋಡಿ, ನಾನು ಸ್ವಲ್ಪ ತೆಳುನೇ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಇದನ್ನ ರಸಂ ತರ ಕುಡಿಲಿಕ್ಕೂ ಚೆನ್ನಾಗಿ ಹಾಕ್ಬೇಕು, ಅನ್ನಕ್ಕೂ ಚೆನ್ನಾಗಾಗುತ್ತೆ. ಆದ್ರಿಂದ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ನೋಡಿ ಹಾಕಿ. ಸ್ವಲ್ಪ ತಿಳಿ ಇದ್ರೇನೆ ಚೆನ್ನಾಗಿ.
ನೋಡಿ ಸ್ನೇಹಿತರೆ, ಈ ತರ ಚಳಮಳ ಕುದ್ದ ಮೇಲೆ ತುಂಬಾ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಈ ತರ ಥಿಕ್ನೆಸ್ ನೋಡ್ರಿ, ನಾನು ಇಷ್ಟು ಥಿಕ್ನೆಸ್ಸಿಗೆ ಮಾಡ್ಕೊಂಡಿದ್ದೀನಿ. ಒಂದೆರಡು ಬಟ್ಲ ನೀರು ಹಾಕಿದ್ದೀನಿ. ಇಷ್ಟಾದ್ರೆ ಸಾಕು. ಈಗ ಆಫ್ ಮಾಡಿ ಇಡೋಣ. ಬನ್ನಿ, ಈಗ ರುಚಿ ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳೋಣ. ಬಿಸಿ ಬಿಸಿ ತಿಳಿ ಸಾಂಬಾರು, ಅನ್ನ ತುಂಬ ಸೂಪರ್ ಆಗಿದೆ. ತುಂಬ ಟೇಸ್ಟ್ ಇದೆ ಸ್ನೇಹಿತರೆ. ನೀವು ಮನೇಲಿ ಟ್ರೈ ಮಾಡಿ ನೋಡ್ರಿ, ತುಂಬ ರುಚಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.